ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಒಂದು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಹೇಳ್ತಿದ್ದೆ ಅಲ್ವಾ, ಹೆಂಗೆ ಅವರು ಈ 36 ವರ್ಷ ಜೀವನ ಮಾಡಿದ್ರು, ಇಷ್ಟು ವರ್ಷಕ್ಕೇ ಸಾಕಾಗ್ತಿದೆ ಅಂತ. ನಿಜವಾಗ್ಲೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಮನಸ್ಸಲ್ಲಿ ಎಷ್ಟೋ ನೋವುಗಳು, ಎಷ್ಟೋ ಇದು. ಈ ವಿಡಿಯೋ ಮಾಡೋದಕ್ಕೂ ಕಷ್ಟ ಆಗ್ತಿದೆ ನನಗೆ. ಗೊತ್ತಾಗ್ತಿಲ್ಲ, ಎಲ್ಲರ ಲೈಫು ಹಿಂಗೇನಾ, ನನ್ನ ಲೈಫ್ ಮಾತ್ರ ಹಿಂಗೇನಾ ಅಂತ. ನಾನು ಯಾವತ್ತೂ ಈ ಥರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ. ಇಷ್ಟು ವರ್ಷದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಏನಕ್ಕಕ್ಕ ಇತ್ತೀಚೆಗೆ ವಿಡಿಯೋನೇ ಆಗ್ತಿಲ್ಲ ಅಂತ. ನಿನ್ನೆ ವಿಡಿಯೋದಲ್ಲೂ ಕಮೆಂಟ್ ಮಾಡಿದ್ದೀರಾ ತುಂಬ ಜನ, ಯಾಕೆ ಇತ್ತೀಚೆಗೆ ನೀವು ವಿಡಿಯೋಸೇ ಆಗ್ತಿಲ್ಲ ಅಂತ. ಒಂದಿನ, 2 ದಿನ, 3 ದಿನ, ಅಟ್ಲೀಸ್ಟ್ 1 ವಾರ, 1 ತಿಂಗಳು ಆದರೆ ನೋವಲ್ಲಿದ್ದರೆ ಸರಿ, ಸುಧಾರಿಸ್ಕೊಂಡು ಏನೋ ವಿಡಿಯೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಒಂದು ವಿಡಿಯೋ ಹಾಕ್ಕೊಂಡು ಹೋಗೋಣ ಅನ್ಕೋಬೋದು. ಆದರೆ ಪ್ರತಿದಿನವೂ ಅದೇ ಅಂತಂದಾಗ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವತ್ತು ಈ ಲೈಫು ಹೆಂಗೆ ಅಂತಂದರೆ, ಎಷ್ಟು ನಾವು ಎಲ್ಲನೂ ಸಹಿಸ್ಕೊಂಡು ಎಲ್ಲನೂ ಮಾಡ್ಕೊಂಡು ಅದೆಷ್ಟು ನಾವು ಒಳ್ಳೆಯವರಾಗಿರ್ತೀವಲ್ಲ, ಅವ್ರಿಗೆ ನೋವು ಯಾವತ್ತೂ ತಪ್ಪಿದ್ದಲ್ಲ. ಈ ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ನಿಮ್ಮ ಲೈಫಲ್ಲಿ ನಿಮಗೆ ಮಾತ್ರ ಪ್ರಿಯಾರಿಟಿ ಕೊಡೋದನ್ನ ಕಲ್ತ್ಕೊಳ್ಳಿ. ಬೇರೆ ಯಾರಿಗೂ ಇವ್ರು ನಮ್ಮವರು, ಅವ್ರು ಬೇಕು, ಇವ್ರು ಬೇಕು, ಇವ್ರ ಹತ್ರ ಚೆನ್ನಾಗಿರಬೇಕು, ಅವ್ರ ಹತ್ರ ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನೀವಾಗಿರೋಕ್ಕೆ ಪ್ರಯತ್ನ ಪಡಿ. ಯಾವತ್ತೂ ಈ ಸತ್ಯ, ನ್ಯಾಯ, ನಿಯತ್ತು ಅಂತ ಹೋದರೆ ಈ ಥರ ನಂತರನೇ ಕಣ್ಣೀರು ಹಾಕಿ ಜೀವನ ಮಾಡಬೇಕಾಗತ್ತೆ. ನಿಯತ್ತಿಗೆ ಇವತ್ತು ಕಾಲನೇ ಇಲ್ಲ. ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ, ಚೆನ್ನಾಗಿ ಇರ್ತೀವಿ ಅನ್ನೋರಿಗೆ ಯಾವತ್ತೂ ಕಾಲನೇ ಇಲ್ಲ. ಎಲ್ಲ ಮೋಸ ಮಾಡೋರಿಗೆ, ಸುಳ್ಳು ಹೇಳೋರಿಗೆ, ಅವರಿಗೇನೆ ಕಾಲ. ಇವತ್ತು ಈ ಲೆವೆಲಿಗೆ ನಾನು ಕಣ್ಣೀರು ಹಾಕೊಂಡು ವಿಡಿಯೋ ಮಾಡೋಕ್ಕೆ ಒಂದು ಬಲವಾದ ಕಾರಣನೇ ಐತೆ. ಫಸ್ಟಿಂದನೂ ಅಷ್ಟೇ ಕಷ್ಟಗಳಿತ್ತು, ಇಲ್ಲ ಅಂತ ಹೇಳಲ್ಲ. ಕಷ್ಟಗಳಲ್ಲಿ ನೆಮ್ಮದಿ ಇತ್ತು ಅಂತಂದರೆ ಎಂಥ ಕಷ್ಟನಾದರೂ ನಾವು ಎದುರಿಸ್ಕೋಬೋದು. ಕಷ್ಟಗಳ ಜೊತೆ ನೆಮ್ಮದಿನೇ ಇಲ್ಲ ಅಂತಂದರೆ ಎದುರಿಸೋಕ್ಕಾಗಲ್ಲ. ಎಲ್ಲದನ್ನೂ ಮುಚ್ಚಿಡ್ಬೋದು. ರಿಲೇಷನ್ ನೋಡ್ತಾರೆ, ಫ್ರೆಂಡ್ಸ್ ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಎಲ್ಲದನ್ನು ಮುಚ್ಚಿಟ್ಬಿಟ್ಟು ಚೆನ್ನಾಗಿರೋದನ್ನು ಮಾತ್ರ ಅಪ್ಲೋಡ್ ಮಾಡಿದ್ರೆ, ಇವತ್ತು ಒಳ್ಳೆಯದನ್ನು ನಾವು ಅಪ್ಲೋಡ್ ಮಾಡಿ ಚೆನ್ನಾಗಿದ್ದೀವಪ್ಪ ಅಂತ ಅಪ್ಲೋಡ್ ಮಾಡಿದ್ರೆ ಮಾರನೇ ದಿನಕ್ಕಾಗಲೇ ಇನ್ನೊಂದೇನೋ ಆಗಿರುತ್ತೆ. ಗಂಡ ಹೆಂಡ್ತಿ ಚೆನ್ನಾಗಿರೋದನ್ನು ಕೂಡ ಸಹಿಸ್ಕೊಳಲ್ಲ ಜನಗಳು. ಹಾಗೆ ಇಲ್ಲಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರಾದರೂ ಜೀವನದಲ್ಲಿ ಅನುಭವ ಇರುತ್ತಲ್ವಾ, ಅನುಭವ ಇದ್ದವರು ಅನುಭವ ಇಲ್ಲದೆ ಇರೋರಿಗೆ ಈ ಥರ ಹೋದರೆ ಈ ಥರ ಆಗುತ್ತೆ, ಇಲ್ಲಿ ಕಾಲಿಡಬೇಡಿ ಅಂತ ಹೇಳಿ ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕೇ ಹೊರತು, ಅವರು ಹಾಳಾಗೋಗಲಿ ನಾವು ಮಾತ್ರ ಚೆನ್ನಾಗಿದ್ದರೆ ಸಾಕು ಅಂತ ಅವ್ರ ಜೀವನ ಮಾತ್ರ ರೂಪಿಸ್ಕೊಂಡು ಇದ್ದರ ಜೀವನನ ಹಾಳು ಮಾಡಬಾರ್ದು. ನನ್ನ ಲೈಫಲ್ಲೂ ಅದೇ ಥರನೇ ಆಗಿರೋದು. ಮುಂಚೆಯಿಂದನೂ ಅದೇ ಥರನೇ ನನ್ನ ಲೈಫಲ್ಲಿ. ಎಲ್ಲರೂ ಬರೀ ನನ್ನನ್ನು ಹೆಂಗೆ ಅಂತಂದರೆ ಬರೀ ಅವರು ಒಂದು ಇದಕ್ಕೋಸ್ಕರ ಮಾತ್ರ ಯೂಸ್ ಮಾಡ್ಕೊತಾರೆ ಹೊರತು, ನನಗೂ ಒಂದು ಮನಸ್ಸೈತೆ, ನಾನು ಮನುಷ್ಯಳೆ, ಅವಳಿಗೂ ಏನು ಆಸೆ ಆಕಾಂಕ್ಷೆ ಏನಿದೆ ಏನಿಲ್ಲ ಎಲ್ಲ ತಿಳ್ಕೊಬೇಕು, ಇರಬೇಕು, ಚೆನ್ನಾಗಿ ನೋಡ್ಕೋಬೇಕು, ಮಾಡಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಇಲ್ಲ.
ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ಆದರೆ ಇವಾಗ ಒಂದು ಸ್ವಲ್ಪ ಆವಾಗಿಗಿನ ಸ್ಟ್ರಾಂಗಾಗೇ ಇದ್ದೀನಿ ಅಂತ ಹೇಳ್ಬೋದು. ಆವಾಗಾದರೆ ತುಂಬ ತುಂಬ ಏನಾದರೂ ಬೇಜಾರಾಯಿತು ಅಂತಂದರೆ ಬರೀ ಸಾಯಬೇಕು 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 ಅಂತಲೇ ಹೋಗ್ತಿದ್ದೆ. ಎಷ್ಟೋ ಸಲ ಸಾಯಬೇಕು ಅಂತಲೂ ಹೋಗಿದ್ದೀನಿ. ಆದರೆ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಸಾಯಬೇಕು ಅಂತ ಏನು ಅನಿಸಲ್ಲ. ಇತ್ತೀಚೆಗೆ ಕಷ್ಟಗಳು ಬಂದು 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 ಎಲ್ಲನೂ ಬಂದು ಹೆಂಗಾಗಿದೆ ಅಂತಂದರೆ, ಏನೇ ಆಗಲಿ ಇನ್ನೂ ಬದುಕಬೇಕು 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 ಅನ್ನೋ ಆಸೆ ಜಾಸ್ತಿನೇ ಆಗ್ತಿದೆ ನನಗೆ. ಸಾಯಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಆದರೆ ನನಗೂ ಒಂದು ಮನಸ್ಸಿದೆ ಅಲ್ವಾ, ಎಷ್ಟು ಅಂತ ತಡ್ಕೊಳ್ಳೋದು, ಎಷ್ಟು ಅಂತ ತಡ್ಕೊಳ್ಳೋದು, ಎಷ್ಟು ಅಂತ ತಡ್ಕೊಳ್ಳೋದು. ಏನು ಕಳ್ತಾ ಇದ್ದೀನಿ ಏನಕ್ಕೆ ಅಂತ ಕರೆಕ್ಟಾಗಿ ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ. ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋಸಲ್ಲೆಲ್ಲ ಹೆಂಗೆ ನನ್ನ ಲೈಫ್ ಜರ್ನಿ ಹೆಂಗೆ ಇತ್ತು, ನನಗೆ ಇವಾಗ ಕರೆಕ್ಟಾಗಿ 28 ವರ್ಷ. ನನಗೆ ಬುದ್ಧಿ ಬಂದಿದ್ದು ನನಗೆ ಕರೆಕ್ಟಾಗಿ ನೆನಪಿರೋದು, ನನ್ನ ಲೈಫು ಎಲ್ಲಿಂದ ನೆನಪಿರೋದು ಅಂತಂದರೆ, ನನಗೆ ಕರೆಕ್ಟಾಗಿ ನಾನೊಂದು 5ನೇ ಕ್ಲಾಸ್ ಇದ್ದಾಗಿಂದ ನನ್ನ ಲೈಫಲ್ಲಿ ಯಾವ್ಯಾವ ಥರ ಇತ್ತು, ಹೆಂಗಾಯಿತು ಅಂತ ನಂಗೆ ನೆನಪಿರೋದು. ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ನನ್ನ ಲೈಫ್ ಜರ್ನಿ ನಡೀತು ಅಂತ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗ್ಬಿಟ್ಟಿದೆ ಅಂದರೆ ಮೈಂಡು, ಸೊ ಒಬ್ಬಳೇ ಇದ್ದು 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 ಅದು ಹೆಂಗೆ ಅಂತಂದರೆ ಎಷ್ಟು ಮೈಂಡ್ ಒಳಗೆ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾರ ಹತ್ರನಾದರೂ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಈ ಹೆಂಗಾಗ್ಬಿಟ್ಟಿದೆ ಸರೌಂಡಿಂಗಲ್ಲಿ ಅಂತಂದರೆ, ಎಲ್ಲರೂ ಹಿಂಗೆ ಆಗಲಿ ಅಂತಲೇ ಕಾಯ್ತಾ ಇದ್ದಾರೆ ಹೊರತು ಏನು ಕೇಳೋಣ, ಅವ್ರ ನೋವಿಗೆ ಸ್ಪಂದಿಸೋಣ, ಹಿಂಗೆಲ್ಲ ಹಿಂಗಿರುವಂಥ ಧೈರ್ಯ ಹೇಳೋಣ ಮಾಡೋಣ ಅಂತ ಯಾರ ಮನಸ್ಸಲ್ಲೂ ಇಲ್ಲ. ಸುತ್ತಮುತ್ತ ಆಲ್ರೌಂಡ್ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ. ಆಲ್ಮೋಸ್ಟ್ ಈ ವಿಡಿಯೋನ ನನ್ನ ಫ್ಯಾಮಿಲಿಲೂ ನೋಡಿರ್ತಾರೆ, ಫ್ರೆಂಡ್ಸಲ್ಲೂ ನೋಡಿರ್ತಾರೆ. ಎಲ್ಲ ಇದಕ್ಕೋಸ್ಕರನೇ ಕಾಯ್ತಾ ಇದ್ದವರು ತುಂಬ ಜನ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ, ಆರಾಮಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಪ್ಪು ನನ್ನದೇ ಇರೋದು, ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಹೆಜ್ಜೆ ಇಡಬೇಕು ಅಂತಿದ್ರಾಗ ಮುಂದೆ ನೋಡ್ಕೊಂಡಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡು ಎಲ್ಲ ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈ ಥರ ಕಷ್ಟನ ಅನುಭವಿಸ್ತಾ ಇದ್ದೀನಿ. ಇನ್ಮೇಲಾದರೂ ನನಗೋಸ್ಕರ ನಾನು ಬದುಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾರಿಗೂ ಆಗಲ್ಲ. ಎಷ್ಟು ಹೇಳಿದ್ರೂ ಅಷ್ಟೇ, ಎಷ್ಟು ಮಾಡಿದ್ರೂ ಅಷ್ಟೇ, ಎಷ್ಟೇ ನಾವು ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು, ಇವತ್ತು ಈ ಥರ ಇದೆ, ನಾಳೆ ಈ ಥರ ಇದೆ, ಅಯ್ಯೋ ಏನೋ ಆಗಿರ್ಬೋದು, ಅವ್ರು ಏನೋ ಮಾಡಲ್ಲ, ಈ ಥರ ಆಗಿರ್ಬೋದು, ಆ ಥರ ಆಗಿರ್ಬೋದು ಅಂತ ಥಿಂಕ್ ಮಾಡೋದು ತುಂಬ ನನ್ನ ದಡ್ಡಿ. ನಾನು ಸರಿ ಇಲ್ಲ. ನಾನು ಎಲ್ಲದನ್ನು ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಅರ್ಥ ಆಗ್ತಾ ಇದೆ, ತುಂಬ ನಿಯತ್ತಾಗಿದ್ದು ಏನೂ ಸಾಧಿಸ್ಬೇಕಾಗಿಲ್ಲ. ಸ್ವಲ್ಪ ನಿಯತ್ನ ಬಿಟ್ಟು ಬಾಳಿದ್ರೇ ಒಳ್ಳೆಯದು ಅಂತ ಅನಿಸ್ತೈತೆ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇರೋದು ನಾನಿದು. ಇವಾಗ ಟೈಮ್ ಬಂದು 9:53 ಆಗಿದೆ. ಬುಧವಾರ. ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಅಂತಂದರೆ, ನನ್ನ ಮನಸ್ಸಲ್ಲಿರೋದು, ನಡೀತಾ ಇರೋದು, ಅದೆಲ್ಲದಕ್ಕೂ ಲಾಸ್ಟ್ ಕೊನೆ ನಿಮಗೆಲ್ಲ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಜಾಸ್ತಿ ನಿಯತ್ತಾಗಿರಬೇಡಿ, ಜಾಸ್ತಿ ಒಳ್ಳೆಯವರಾಗಿರಬೇಡಿ, ಜಾಸ್ತಿ ಇದು ನ್ಯಾಯ, ನೀತಿ, ಸತ್ಯ, ಧರ್ಮ ಇದು ಹಿಂಗೆ ಇರಬೇಕು, ಹಿಂಗನ್ನೇ ಮಾಡಬೇಕು, ಇದನ್ನ ಈ ಥರ ಬದಲಿಸ್ಬಾರ್ದು, ಆ ಥರ ಎಲ್ಲ ಇಟ್ಕೋಬೇಡಿ. ದಯವಿಟ್ಟು ಆ ಥರ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ನಿಮ್ಮ ಜೀವನ ಪೂರ್ತಿ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಈ ನೀತಿ, ನಿಯತ್ತು, ಸತ್ಯ ಇದನ್ನೆಲ್ಲ ಬಿಟ್ಟು ಎಲ್ಲ ಫ್ರಾಡಾಗಿ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು, ಮೊದಲಿಂದನೂ ಎಲ್ಲ ವಿಷಯಗಳು ಗೊತ್ತಿದ್ರೂ ಯಾವುದು ನಿಜ ಹೇಳದೇ ಇರೋ ಥರ ಮೋಸ ಮಾಡ್ಕೊಂಡು ಈ ಥರ ಇದ್ರೇ ಇವತ್ತು ಕಾಲ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಮೋಸನೇ ಮಾಡಿರೋದು. ನಾನಿರೋದೇ ಮೋಸ ಹೋಗೋಕ್ಕೆ ಅಂತ ಅಂದ್ಕೊಳ್ತೀನಿ. ನೋಡೋಣ ದೇವರು
ಎಲ್ಲಿಂದ ಎಲ್ಲಿಗೆ ತಲುಪಿಸ್ತಾನೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನೇ. ನಂತರ ಯಾರ್ಯಾರು ಇದ್ದೀರಾ ದಯವಿಟ್ಟು ಚೇಂಜ್ ಆಗಿ. ಯಾವತ್ತೂ ನೀತಿ ನಿಯತ್ತು ಧರ್ಮ ಸತ್ಯ ಒಬ್ಬ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ನಾನು ಲಾಯಲ್ ಆಗಿರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಸುಖ ಸಂತೋಷ ನಿಮ್ಗೆಲ್ಲಿ ಸಂತೋಷ ಸಿಗುತ್ತೆ, ನಿಮ್ಗೆ ಏನು ಮಾಡಿದ್ರೆ ಸಂತೋಷ ಸಿಗುತ್ತೆ ಅದನ್ನು ಮಾತ್ರ ಮಾಡಿ. ಅಯ್ಯೋ ನಾನು ಈ ಥರ ಮಾಡಬಾರ್ದು, ಈ ಥರ ಮಾಡಿದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ, ಆ ಥರ ಮಾಡಿದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ, ಹಿಂಗೆ ಮಾತಾಡಿದ್ರೆ ನೋವಾಗುತ್ತೆ, ಹಂಗೆ ಮಾತಾಡಿದ್ರೆ ನೋವಾಗುತ್ತೆ, ಇವತ್ತೊಂದೇ ದಿನ ಅಲ್ವಾ, ನಾಳೆ ಸರಿ ಆಗುತ್ತೆ, ನಾಡ್ದು ಸರಿ ಆಗುತ್ತೆ, ಇದನ್ನೆಲ್ಲ ಬಿಟ್ಬಿಡಿ. ಆ ಥರ ಇದ್ದು ಬಿಟ್ಟರೆ ನೀವು ಜೀವನದಲ್ಲಿ ನಿಜವಾಗ್ಲೂ ನೀವು ಉದ್ಧಾರನೂ ಆಗಲ್ಲ, ನೀವು ಸಂತೋಷವಾಗಿರೋಕ್ಕೂ ಆಗಲ್ಲ. ಇರೋದು ಇವಾಗಂದರೆ ಮಿನಿಮಮ್ ಒಂದು 45 ವರ್ಷ 50 ವರ್ಷ ಬದುಕ್ತೀವಿ ಅಂತ ಇಟ್ಕೋಬೋದು. ಅಷ್ಟು ವರ್ಷ ನಾವು ಬದುಕೋದ್ರಲ್ಲಿ ಎಲ್ಲ ಒಂದು 40 ವರ್ಷ ಇದನ್ನೇ ಈ ಥರ ನೀತಿ ನಿಯತ್ತು ಧರ್ಮ ಅನ್ಕೊಂತಿದ್ರೆ 40 ವರ್ಷ ನಾವು ಇದರಲ್ಲೇ ಕಳಿಬೇಕು. ಇನ್ನು 5 ವರ್ಷ ಅದೇ ಇತ್ತಲ್ಲ ನಮ್ಮ ಬಾಲ್ಯ ಏನು ಗೊತ್ತಾಗದೇ ಇರೋ ದಿನಗಳು, ಆ 5 ವರ್ಷ ಮಾತ್ರ ಅದು ಚೆನ್ನಾಗಿತ್ತು ಅಂತ ಅನ್ಕೊಬೋದು. ಅದನ್ನು ಬಿಟ್ಟರೆ ಇನ್ನು 40 ವರ್ಷ ನಾವು ಇದರಲ್ಲೇ ಕಳಿಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋ ನೋಡೋರಿಗೆ ಹೇಳ್ತೀನಿ, ಜಾಸ್ತಿ ನಿಯತ್ತಾಗಿರಬೇಡಿ. ನಿಯತ್ತು ನೀತಿ ಧರ್ಮ ಅಂತೆಲ್ಲ ಹೋದರೆ ನಂತರ ಈ ಥರ ಕಣ್ಣೀರು ಹಾಕಬೇಕಾಗುತ್ತೆ. ಇದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಇಷ್ಟು ದಿನವೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಇನ್ಮೇಲೆ ಯಾವುದೂ ಮುಚ್ಚಿಡಬಾರ್ದು, ಎಲ್ಲನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಯಾರಾದರೂ ನೋಡಲಿ, ಫ್ರೆಂಡ್ ಆದರೂ ನೋಡಲಿ, ಫ್ಯಾಮಿಲಿ ಆದರೂ ನೋಡಲಿ, ಯಾರಾದರೂ ನೋಡಲಿ, ಎಲ್ಲ ಡೈರೆಕ್ಟಾಗಿ ನೋಡಿನೇ ಸಂತೋಷ ಪಡ್ತಾ ಇದ್ದಾರೆ. ಇನ್ನು ವಿಡಿಯೋದಲ್ಲಿ ನೋಡಿನೂ ತುಂಬ 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 ಖುಷಿಯಾಗಿ ಇರಲಿ, ಅದರಲ್ಲಿ ಏನಿಲ್ಲ. ಯಾಕಂದರೆ ಯಾರ ಹತ್ರನೂ ಕುತ್ಕೊಂಡು ಅವ್ರ ಎದೆಗೆ ಹೊರ್ಕೊಂಡು ಅವ್ರ ಮಡ್ಲಲ್ಲಿ ಮಲ್ಕೊಂಡು ನನ್ನ ದುಃಖ ಹೇಳ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಇದು ಮಾಡ್ಕೊಂಡು